ಬಾಂಬ್ಗಳು ತಾಕವ್ರೆ. ಹೋಗಿದ್ದೀರಾ? ದಮ್ಮಿದ್ಯಾ ಸಿದ್ದರಾಮಯ್ಯನವರೇ? ನಮಗೆ ತೊಡೆ ತಟ್ಟ ಕೆಲಸ ಮಾಡಬೇಡಿ, ತೊಡೆನೂ ಮುರಿತೀವಿ, ತಲೆನೂ ತೆಗಿತೇವೆ. ಈ ಸಚಿವರುಗಳ ಹೇಳಿಕೆ, ಕಾಂಗ್ರೆಸ್ ಮುಖಂಡರ ಹೇಳಿಕೆ ಎಲ್ಲೋ ಒಂದ್ ಕಡೆ ನಿಜಾಮರ ಆಡಳಿತದಲ್ಲಿ ಇದ್ದೇವ ಆ ದಿನಗಳು ಇವತ್ತು ನೆನಪಾಗ್ತಾ ಇದೆ. ಬಂದು ಸಿದ್ದರಾಮಯ್ಯನವರು ಟೀಕೆ ಹೇಳೋದೊಂದೇ, ಜಾತಿ 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 ಜಾತಿ. ಮಸೀದಿಗಳಲ್ಲೆಲ್ಲ ಕಲ್ಲು ಊತಾಕವ್ರೆ, ಎಲ್ಲ ಕಲ್ಲುಗಳು ಊತಾಕವ್ರೆ, ಬಾಂಬ್ಗಳು ಊತಾಕವ್ರೆ. ಹೋಗಿದ್ದೀರಾ? ದಮ್ಮಿದ್ಯಾ ಸಿದ್ದರಾಮಯ್ಯನವರೇ? ಅವನ ಯಾರೋ ಪೂರ್ಣ ಐತೆ ಅಂತ ಹೇಳ್ಬಿಟ್ಟು ಇಡೀ ಧರ್ಮಸ್ಥಳದ ನಗದಾಕ್ಬಿಟ್ರಿ. ಹೆಣ ಉಳೋದು ಎಷ್ಟಪ್ಪ? 3 ಅಡಿ 6 ಅಡಿ ಉಳೋದು. ಏನ್ 25 ಅಡಿ ಓದ್ತಾರೆ? ಮಾತಾಡ್ಕೊಂಡವ್ರು ಇನ್ ಸ್ವಲ್ಪ ಇದ್ರೆ ಹೋಗ್ರಿ ಮಸೀದಿ ಹುಡುಕ್ರಿ. ದಮ್ಮಿಲ್ವಾ ನಿಮ್ಗೆ? ದಮ್ಮಿದ್ರೆ ಹುಡುಕಿ ಮಸೀದಿಯಲ್ಲಿ ಹೇಳ್ತಾರೆ. ಪ್ರೆಸ್ ಮೀಟ್ ಅಲ್ಲಿ ನನಗೆ ಹಿಂದೂಗಳು ಒಂದೇ ಮುಸ್ಲಿಂ ಅಂದ್ರು ಅಂದೆ. ನೋಡಪ್ಪ, ಕೇಸ್ಗಳು ಹಿಂದೂಗಳ ಕೇಸ್ ಯಾರು ವಾಪಸ್ ತಗೊಂಡಿದ್ಯಾ? PFI ಪಾಪ್ಯುಲರ್ ಫ್ಯಾಕ್ಟ್ KFD ಪಾಕಿಸ್ತಾನಕ್ಕೆ ಬೆಂಬಲ ಮಾಡುವಂತ ಸಂಘಟನೆಗಳೇನಿದೆ 1500 ಜನದ ಕೇಸ್ ವಾಪಸ್ ತಗೊಂಡ್ರಿ. ನಾಚಿಕೆ ಆಗಲ್ಲ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಇವತ್ತು ನಾವೆಲ್ಲ ಜಾತಿ ಬಂದು ಸಿದ್ದರಾಮಯ್ಯನವರು ಟೀಕೆ ಹೇಳೋದೊಂದೇ, ಜಾತಿ 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 ಹೊಡೆಯೋದು ನಮ್ಮನ್ನ ಜಾತಿ ಜಾತಿ ಅಂತ. ಆಮೇಲೆ ನೋಡಿ, ಹಿಂದುಳಿದ ವರ್ಗದವರು ಅಭಿವೃದ್ಧಿ ಅಂತಾರೆ. ಹಿಂದುಳಿದ ವರ್ಗಕ್ಕೆ ಮುಸಲ್ಮಾನರು ಅವ್ರ ಪರ್ಸೆಂಟೇಜ್ ಹೊರಟೈತೆ. ಹಿಂದುಳಿದ ವರ್ಗ ಅವಕಾಶನೇ ಇಲ್ಲ. ಹಿಂದುಳಿದ ವರ್ಗಕ್ಕೆ ನಾವು ಜಾತಿ ಜಾತಿ ಅಂತ ಬೆಂಕಿ ಹಚ್ಚೋದು, ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು, ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ. ಅವನು ಯಾರೋ ಹೇಳಿದಾನೆ, ಗುಲ್ಬರ್ಗಾದಲ್ಲಿ, ಬೀದರಲ್ಲಿ ಮುಸ್ಲಿಮಾನ್ ಓಟ್ದಿಂದನೇ ಈ ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದು. ಹಂಗಾರೆ ನೀವೆಲ್ಲ ಯಾರು? ಹಿಂದೂಗಳು ಯಾರು ವೋಟ್ ಮಾಡೇ ಇಲ್ಲ. ಅವ್ರಿಗೆ ಯೋಚನೆ ಮಾಡ್ಬೇಕು. ಇವತ್ತು ಹಿಂದೂಗಳು ಇವ್ರಿಗೆ ಎಚ್ಚರಿಕೆಯನ್ನ ಕೊಡಬೇಕು. ಮುಂದೆ ಬರುವ ಯಾವುದೇ ಚುನಾವಣೆಯಲ್ಲೂ ಕೂಡ ಇವ್ರಿಗೆ ಒಂದು ಓಟ್ ಅಲ್ಲ, ಅರ್ಧ ಓಟು ಹಾಕ್ಬಾರ್ದು ಇವ್ರಿಗೆ. ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ದುರ್ಬುದ್ಧಿ ಬಂದಿದೆ ಇವತ್ತು? ಹಿಂದೂಗಳು ಏನು ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ? ಇವತ್ತು ರಾಜ್ಯದ ಜನ, ಅಸಂಖ್ಯಾತ ಹಿಂದೂ ಕಾರ್ಯಕರ್ತರು ಮಾನ್ಯ ಮುಖ್ಯಮಂತ್ರಿಗಳನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಹುಶಃ ನನಗನ್ನಿಸ್ತದೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳ ಸುತ್ತ ಇಂಥ ಅಯೋಗ್ಯರನ್ನೇ ಇಟ್ಕೊಂಡಿದ್ದಾರೆ ಅಂತ ಕಾಣ್ತದೆ. ಹಿಂದೂಗಳ ಮೇಲೆ ಇವತ್ತು ಹಲ್ಲೆ ಆಗ್ತಾ ಇದೆ, ಹಿಂದೂಗಳ ಮೇಲೆ ಕಲ್ಲೆಸೆತ ಆಗ್ತಾ ಇದೆ. ಗಣಪತಿ ಮಹೋತ್ಸವ ಕೂಡ ವಿಜೃಂಭಣೆಯಿಂದ ಇವತ್ತು ಹಿಂದೂಗಳು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ ಕಳೆದ 2 ವರ್ಷದಿಂದ, ಏನೋ 2.5 ವರ್ಷದಿಂದ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಮತ್ತು ಇತ್ತೀಚೆಗೆ ಕ್ಯಾಬಿನೆಟ್ ಡಿಸಿಷನ್ ಅನ್ನು ಕೂಡ ತೆಗೆದುಕೊಂಡ್ರು. ಯಾರಿವತ್ತು ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ಗೆ ಕಲ್ಲನ್ನ ಬಿಸಾಕಿದ್ರೋ, ಯಾವ ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರೋ ಅವರ ಮೇಲೂ ಕೂಡ ಇವತ್ತು ಕೇಸಸ್ ಅನ್ನ ವಿಡ್ರಾ ಮಾಡಿರುವಂತದ್ದು. ಇವೆಲ್ಲವೂ ಸಹ ಇಂಥ ಸಮಾಜಘಾತಕ ಶಕ್ತಿಗಳಿಗೆ, ದೇಶದ್ರೋಹಿಗಳಿಗೆ ಒಂದು ರೀತಿ ಆನೆ ಬಲ ಬಂದಂತಾಗಿದೆ. ಏನ್ ಮಾಡಿದರೂ ಸಹ ಕಾಂಗ್ರೆಸ್ ಸರ್ಕಾರ ತಮ್ಮ ಬೆಂಬಲಕ್ಕೆ ನಿಲ್ತದೆ ಅನ್ನುವ ಒಂದು ಧೈರ್ಯವತ್ತೇನು ಬಂದಿದೆ. ಇದ್ರ ಪರಿಣಾಮನೇ ನಿನ್ನೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಮೊನ್ನೆ ದಿನ ಪಾಪ ನಮ್ಮ ಹಿಂದೂ ಕಾರ್ಯಕರ್ತರು ಶಾಂತಿಯುತವಾಗಿ ಗಣಪತಿ ವಿಸರ್ಜನೆ ಮಾಡುವ ಮೆರವಣಿಗೆಯಲ್ಲಿ ಸಾಗಬೇಕಾದ್ರೆ ಪೊಲೀಸರು ಒತ್ತಾಯ ಮಾಡಿದಾಗ ಅಲ್ಲಿ ಹಿಂದೂ ಕಾರ್ಯಕರ್ತರು ಏನೂ ಕೂಡ ಸದ್ದು ಗದ್ದಲ ಇಲ್ಲದೇನೆ ಇವತ್ತು ಮಸೀದಿ ಮುಂದೆ ಸಾಗಿದ್ದಾರೆ, ಹೋಗಿದ್ದಾರೆ ಮೆರವಣಿಗೆ. ಇದಾದರೂ ಸಹ ಕಾರ್ಯಕರ್ತರ ಮೇಲೆ ಕಲ್ಲು ಬಿಸಾಕಿರ್ತಕ್ಕಂಥದ್ದು, ಹೆಣ್ಣುಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿರುವಂತದ್ದು, ಪಾಪ ಪೊಲೀಸರೇನು ಅನ್ಯಾಯ ಮಾಡಿದ್ದಾರೆ, ಪೊಲೀಸ್ ಮೇಲೂ ಕೂಡ ಕಲ್ಲೆಸ್ತಿರ್ತಕ್ಕಂಥದ್ದು. ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಉಸ್ತುವಾರಿ ಸಚಿವರು
ಶಾಂತಿ ಸಭೆ ಚಲುನಾರಾಯಣ ಸ್ವಾಮಿ ಅವರು, ಚಲುರಾಯ ಸ್ವಾಮಿ ಅವರು ಶಾಂತಿ ಸಭೆ ಕರೆದ್ರೆ ಹೊತ್ತು ಯಾವುದೇ ಹಿಂದೂ ಸಂಘಟನೆಗಳು ಆ ಶಾಂತಿ ಸಭೆಯಲ್ಲಿ ಭಾಗವಹಿಸಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಈ ಸರ್ಕಾರದ ಬಗ್ಗೆ ಕಿಂಚಿತ್ತೂ ಕೂಡ ಇವತ್ತು ವಿಶ್ವಾಸ ಉಳಿದುಕೊಂಡಿಲ್ಲ ಹಿಂದೂ ಕಾರ್ಯಕರ್ತರಿಗೆ, ಹಿಂದೂ ಸಂಘಟನೆಗಳಿಗೆ. ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲೇ ಹುಟ್ಟುಗಾರರು, ನಮಗೆ ತೊಡೆ ತಟ್ಟ ಕೆಲಸ ಮಾಡಬೇಡಿ, ತೊಡೆನೂ ಮುರಿತೀವಿ, ತಲೆನೂ ತೆಗಿತೇವೆ. ನಮಗೆ ತೊಡೆ ತಟ್ಟಿ ಸವಾಲು ಹಾಕಿದ್ರೆ ತೊಡೆ ಮುರಿಯೋಕ್ಕೂ ಬಂತು. ಅಣ್ಣ ಅಂದ್ರೆ ತಲೆ ತೆಗಿಸ್ತೀವಿ, ಏನ್ಲ ಅಂದ್ರೆ ಏನ್ಲ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಯಾಕೆ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಹೆಣ್ಣು ಮಕ್ಕಳು ರೀ, 4 ವರ್ಷ 6 ವರ್ಷದ ಮಕ್ಕಳು ಗಣಪತಿ ಮೆರವಣಿಗೆ ಹೋಗ್ತಾ ಇದ್ರೆ ಅವರು ಉಗಿಯೋ ಕೆಲಸ ಮಾಡ್ತಾರೆ ಗಣಪತಿ ಮೇಲೆ. ಆ ಮಕ್ಕಳಿಗೆ ಮನಸ್ಸಿನಲ್ಲಿ ವಿಷ ಬೀಜ ಬಿದ್ದವ್ರು ಯಾರು? ಎಲ್ಲಿಂದ ವಿಷ ಬೀಜ ಬಿತ್ತಿದ್ರು? ಭದ್ರಾವತಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ. ಭದ್ರಾವತಿ ಶಾಸಕ, ಕಾಂಗ್ರೆಸ್ ಶಾಸಕ ಸಂಗಮೇಶ್ ಹೇಳ್ತಾನೆ, ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನ ಆಗಿ ಹುಟ್ಟಬೇಕು ಅಂತ. ನಾನು ಒಂದ್ ಮಾತು ಹೇಳಕ್ ಬಯಸ್ತೇನೆ, ಇಸ್ಲಾಂನಲ್ಲಿ ಪುನರ್ಜನ್ಮಕ್ಕೆ ಅವಕಾಶ ಇಲ್ಲ. ಇಸ್ಲಾಂನಲ್ಲಿ ಪುನರ್ಜನ್ಮಕ್ಕೆ ಅವಕಾಶ ಇಲ್ಲ. ಯಾಕೆ ಕಾಯ್ತೀಯಾ ಮುಂದಿನ ಜನ್ಮದವರೆಗೂ? ಮುಂದಿನ ಜನ್ಮವಾಗಿ ಮನುಷ್ಯ ಆಗಿ ಹುಡ್ತೀಯೋ, ನಾಯಿ ಆಗಿ ಹುಡ್ತೀಯೋ, ಕತ್ತೆ ಆಗಿ ಹುಡ್ತೀಯೋ, ಹಂದಿ ಆಗಿ ಹುಡ್ತೀಯೋ? ಈಗ ಹಂದಿಯಾಗಿ ಹುಡ್ತೀಯೋ ಗೊತ್ತಿಲ್ಲ, ಆಗದಿದ್ರೆ ಈಗಲೇ ಆಗ್ಬಿಡು. ಯಾಕೆ ಬಸವ ತತ್ವಕ್ಕೆ ಅಪಚಾರ ಬಯಸ್ತೀಯಾ? ಯಾಕೆ ಸನಾತನ ಹಿಂದೂ ಧರ್ಮಕ್ಕೆ ಅಪಚಾರ ಬಯಸ್ತೀಯಾ? ಈಗಲೇ ಆಗ್ಬಿಡು. ಏನು ಕಟ್ ಮಾಡ್ತಾರೆ, ಕಟ್ ಮಾಡಿಸ್ಕೋ.